ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವ್ಲಾಗ್ನಲ್ಲಿ ನಾನು ಹೇಳಿದ್ದೆ ನಿಮಗೆ ಗೃಹಪ್ರವೇಶ ಹೋಗ್ತಾ ಇದ್ದೀನಿ ನಮ್ಮ ಸೋದರ ಮಾವನ ಮನೆಗೆ ಅಂತ. ಎಲ್ಲರೂ ಮನೇನ ವಿಡಿಯೋ ಮಾಡಿ ತೋರಿಸಿ ಅಂತ ಕೇಳಿದರು ತುಂಬ ಜನ. ಸೊ ಮನೆ ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಮನೆಯಂತೂ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಪ್ಲ್ಯಾನ್ ಇದ್ದರೆ ಈ ಥರ ಮಾಡಿಸ್ಕೊಳ್ಳಿ. ತುಂಬ ಮಾಡ್ರನ್ ಆಗಿ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ನೋಡಿ, ಎಂಟ್ರೆನ್ಸಲ್ಲಿ ಈ ಥರ ಬಸವಣ್ಣ ಮತ್ತು ಶಿವಂದು ಒಂದು ಫೋಟೋ ಕೂಡ ಹಾಕ್ಸಿದ್ದಾರೆ. ನೋಡೋದಕ್ಕೆ ತುಂಬ ಲುಕ್ಕಾಗಿ ಸಖತ್ತಾಗಿತ್ತು. ಮನೆ ಕಟ್ಟಿಸೋ ಅಷ್ಟರಲ್ಲಿ ಟೋಟಲ್ ಎಷ್ಟು ಖರ್ಚಾಯಿತು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಬನ್ನಿ. ಒಳಗಡೆ ಅಂತೂ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕ್ಸಿದ್ದಾರೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಆ ವಿಂಡೋನು ಅಷ್ಟೇ, ಆ ಕಡೆ ಈ ಕಡೆ ಮಾತ್ರ ಓಪನ್ ಆಗುತ್ತೆ, ಮಧ್ಯದಲ್ಲಿ ಗ್ಲಾಸ್ ಆಗಿ ಅಟ್ಯಾಚ್ ಆಗಿರುತ್ತೆ. ನೋಡಿ, ಲೈಟಿಂಗ್ಸ್ ಡಿಸೈನ್ಸ್ಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ಮನೆ ಕಟ್ಟೋದಕ್ಕೆ ಯೂಸ್ ಮಾಡಿರೋ ಪ್ರತಿಯೊಂದು ಐಟಮ್ಸ್ ಕೂಡ ಬ್ಯಾಂಗ್ಳೂರಿಂದನೇ ತರಿಸ್ಕೊಂಡಿರೋದು ಇವರು. ನೈಟ್ ಒಂದು ಗಣಪತಿ ಹೋಮ ಪೂಜೆ ಇತ್ತು, ಸೊ ಅದನ್ನು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಇವರೆಲ್ಲ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರು. ಈ ಕಡೆ ಪೂಜೆಗೂ ಕೂಡ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ರು. ಇವರು ನಮ್ಮಮ್ಮ, ಅವಳು ಗೊತ್ತಲ್ಲ ನನ್ನ ಮಗಳು. ಈ ಕಡೆ ತೋರಿಸ್ತೀನಿ ಬನ್ನಿ. ನೋಡಿ, ಇವರು ನಮ್ಮ ಆಂಟಿ. ನೋಡಿ, ದೇವ್ರ ಮನೆ ಡಿಸೈನು ಸಿಂಪಲ್ಲಾಗಿ ತುಂಬ ಲುಕ್ಕಾಗಿ ಚೆನ್ನಾಗಿ ಬಂದಿದೆ. ಒಳಗಡೆ ಹಾಕ್ಸಿರೋ ಲೈಟ್ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ. ಪೂಜೆಗೆ ಅಂತ ಆಲ್ರೆಡಿ ಬಿಂದಿಗೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮನೆಯಂತೂ ತುಂಬ ಮಾಡ್ರನ್ನಾಗಿ ಕಟ್ಟಿದ್ದಾರೆ. ಆ್ಯಕ್ಚುಲಿ ಈ ಮನೆ ಕಟ್ಟಿರೋದು ಹಳ್ಳಿನಲ್ಲಿ. ಇದೇ ಮನೆ ಸಿಟಿಲಿ ಕಟ್ಟಿದರೆ ಎಷ್ಟು ವರ್ತಿತ್ತು ಅಂದರೆ ತುಂಬ ಇತ್ತು. ಅದು ಸೈಡಲ್ಲಿ ಒಂದು ಕಿಚನ್ ಮಾಡ್ಕೊಂಡಿದ್ದಾರೆ ಡೈಲಿ ಯೂಸ್ಗೆ. ಇವರೇ ನಮ್ಮ ಮಾವ, ಸೋದರ ಮಾವ, ನಮ್ಮಮ್ಮನ ಅಣ್ಣ ಅಂತ ಹೇಳಿದ್ನಲ್ಲ ಅವರು ಬದುಕಿಲ್ಲ ಇವಾಗ. 3 ಇಯರ್ಸ್ ಆಯಿತು ಎಕ್ಸ್ಪೈರ್ ಆಗಿ. ಅದೊಂದು ಬೇಜಾರು. ನಮ್ಮ ಮಾವ ಇದ್ದಿದ್ರೆ ಇವಾಗ ಇದನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟಿರ್ತಾಯಿದ್ರು. ಅವ್ರಿಗೂ ಕೂಡ ಇದೆಲ್ಲ ಒಂದು ಕನಸಾಗಿತ್ತು. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಸಿಂಗಲ್ ರೂಮ್ ಮಾಡಿದ್ದೀವಿ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇಲ್ಲ. ಮತ್ತು ಫಸ್ಟ್ ಫ್ಲೋರಲ್ಲಿ 2 ರೂಮ್ನ ಮಾಡಿದ್ದಾರೆ. ಡ್ಯೂಪ್ಲೆಕ್ಸ್ ಹೌಸು ತುಂಬ ಚೆನ್ನಾಗಿ ಬಂದಿದೆ. ಗ್ರೌಂಡ್ ಫ್ಲೋರಲ್ಲಿ ಅಟ್ಯಾಚ್ ವಾಶ್ರೂಮ್ ಮಾಡಿಲ್ಲ, ಕಾಮನ್ ವಾಶ್ರೂಮ್ ಇಟ್ಟು ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಫ್ಲೋರ್ಗೆ ಹೋಗೋಣ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಕೆಲವೊಬ್ಬರು ಕೇಳ್ತಾಯಿದ್ರು, ಗೃಹಪ್ರವೇಶ ಹೋಗಿದ್ವಿ ಅಂದ್ರಲ್ಲ, ಮನೆ ತೋರಿಸಿ ಹೇಗೆ ಬಂದಿದೆ ಅಂತ. ನೋಡಿ, ಇದು ಮೇಲ್ಗಡೆ ಫ್ಲೋರು. ಫಸ್ಟ್ ಫ್ಲೋರ್ನಲ್ಲಿ ಇದು ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಮಾಡಿಸ್ಕೊಂಡಿರೋದು. ನಮ್ಮ ಅತ್ತೆ ಮಗನ ರೂಮ್ ಇದು. ಇನ್ನು ಮದುವೆ ಆಗಿಲ್ಲ ಅವ್ರಿಗೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ. ಇಲ್ಲಿ ದೊಡ್ಡದಾಗಿ ಒಂದು ಮಿರರ್ ಹಾಕ್ಸಿದ್ದಾರೆ ಮತ್ತು ಡ್ರೆಸ್ಸಿಂಗ್ ಏರಿಯಾ ಕೂಡ. ಕಬೋರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ. ಬನ್ನಿ, ಇನ್ನೊಂದು ರೂಮ್ ತೋರಿಸ್ತೀನಿ. ನೋಡಿ, ಈ ಕಡೆಯಿಂದ ಅಲ್ಲಿ ಡೋರ್ ಕಾಣಿಸ್ತಿದ್ಯಲ್ಲ, ಅಲ್ಲಿಂದ ಹೋದರೆ ಮೇಲ್ಗಡೆ ಟೆರೆಸ್ಸು. ಇವರು ಆರ್ಕಿಟೆಕ್ಟ್ಗೆ ಕೊಟ್ಟು ಅವ್ರು ಯಾವ ಥರ ಪ್ಲ್ಯಾನ್ ಮಾಡಿದ್ರು ಅದೇ ಥರನೇ ಮಾಡಿಸಿರೋದು. ಏನು ಸ್ವಲ್ಪನೂ ಚೇಂಜ್ ಮಾಡಿಸಿಲ್ಲ. ಇದು ಇನ್ನೊಂದು ರೂಮು, ಗೆಸ್ಟ್ ರೂಮು. ಅಥವಾ ಮಗಳೊಬ್ಳಿದ್ದಾರೆ, ಅವ್ರು ಬಂದಾಗ ಈ ರೂಮು ಯೂಸ್ ಆಗುತ್ತೆ ಅವರಿಗೆ. ಡೋರ್ ಕೂಡ ಸೇಮ್ ಕಬೋರ್ಡ್ ಥರನೇ ಇದೆ. ಅದು ಕ್ಲೋಸ್ ಮಾಡಿಸಿದ್ರೆ ಗೊತ್ತೇ ಆಗೋದಿಲ್ಲ. ಈ ರೂಮ್ನಲ್ಲೂ ಕೂಡ ಮಿರರ್ ಎಲ್ಲ ಚೆನ್ನಾಗಿ ಇಡಿಸಿದ್ದಾರೆ. ಇದಕ್ಕೆ ಕೂಡ ಅಟ್ಯಾಚ್ ವಾಶ್ರೂಮ್ ಬಂದಿದೆ. ಓವರಾಲ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನನ್ನ ಮಗಳು ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾಳೆ, ಬಿಟ್ಟು ಹೋಗಂಗೆ ಇಲ್ಲ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಹಾಲೆಲ್ಲ ಕಾಣಿಸುತ್ತೆ. ಇದು ಬಾಲ್ಕನಿನೂ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಇವರು ಹೋಮ ಎಲ್ಲ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಅತ್ತೆ ಮಗಳು. ಈ ಕಡೆ ಕೂತಿರೋರು ಅತ್ತೆ ಮಗ, ಅವರು ಅವ್ರ ಹಸ್ಬೆಂಡು. ಗಣಪತಿ ಹೋಮನ ಮಾಡ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ಹೊರಗಡೆ ಕರ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿಸಿ, ಮನೆ ಹೊಸ್ದಾಗಿ ಕಟ್ಟಿದಾಗ ಬಲಿ ಹಾಕ್ಸೋದು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಮಾಡಿಸಿದ್ರು. ನಾವು ನೋಡ್ತಾ ಇದ್ವಿ ನಿಂತ್ಕೊಂಡು. ಅವ್ರು ಪೂಜೆನ ಮಾಡ್ತಾಯಿದ್ರು. ನೆಕ್ಸ್ಟ್ ಅದೆಲ್ಲ ಮುಗಿದ ಮೇಲೆ ನಾವು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ನೈಟ್ 12 ಗಂಟೆ 12:15 ಆಗಿತ್ತು ಸ್ಟಾರ್ಟ್ ಮಾಡಿದಾಗ. ಮುಗಿಸೋ ಅಷ್ಟರಲ್ಲಿ 2 ಗಂಟೆ ಆಯಿತು. ನಾನು, ನಮ್ಮ ಆಂಟಿ ಮತ್ತು ನಮ್ಮ ಅತ್ತಿಗೆ ಇನ್ನೊಬ್ಬರಿದ್ರು, 3 ಜನನೂ ಸೇರಿಕೊಂಡು ಮನೆ ಮುಂದೆ ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕಿ ಕಲರೆಲ್ಲ ಫಿಲ್ ಮಾಡಿದ್ವಿ ನೋಡಿ. ಇದು ಫ್ರಂಟಲ್ಲಿ ಹಾಕಿರೋ ರಂಗೋಲಿ. ಆ್ಯಕ್ಚುಲಿ ಇದನ್ನು ನಮ್ಮ ಆಂಟಿ ಬಿಡಿಸಿದ್ದು, ನಾವು ಕಲರ್ ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ವಿ. ಹಾಗೆ ನಾನು ತುಳಸಿ ಕಟ್ಟೆ ಹತ್ರ ಒಂದು ಚಿಕ್ಕದಾಗೊಂದು ರಂಗೋಲಿ ಹಾಕಿದೆ. ಅದಕ್ಕೆ ನೀಟಾಗಿ ಕಲರೆಲ್ಲ ಫಿಲ್ ಮಾಡಿದ್ವಿ. ಇನ್ನೊಂದು ಏನು ಅಂದರೆ, ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೋನೆ ಮಳೆ ಎಲ್ಲಿ ಬರುತ್ತಪ್ಪ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು. ಪುಣ್ಯಕ್ಕೆ ಮಳೆ ಏನು ಜೋರಾಗಿ ಬರಲಿಲ್ಲ. ರಂಗೋಲಿ ಎಲ್ಲ ಹಾಗೆ ಉಳ್ಕೊತ್ತು. ಗೃಹಪ್ರವೇಶನೂ ಕೂಡ ಎಲ್ಲ ಚೆನ್ನಾಗಾಯಿತು. ನೋಡಿ ಹೇಗೆ ಬಂದಿದೆ ರಂಗೋಲಿ ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಮತ್ತು ಇನ್ನೊಂದು ರಂಗೋಲಿ ನಾನು ಯಾವುದಪ್ಪ ಹಾಕಿದ್ದು ಅಂದರೆ ಇದನ್ನು ಕೂಡ ನಾನೇ ಹಾಕಿದ್ದು. ಅಷ್ಟರಲ್ಲಿ ನಮ್ಮ ಆಂಟಿ ಇನ್ನೊಂದು ಈ ಕಡೆ ದೊಡ್ಡ ರಂಗೋಲಿ ಹಾಕಿದ್ರು.
ನೆಕ್ಸ್ಟ್ ಎಲ್ಲದಕ್ಕೂ ಕೂಡ ಮತ್ತೆ ಕಲರ್ ಫಿಲ್ ಮಾಡಿದ್ವಿ. ಅದೇ ಕೆಲಸ ಆಯಿತು, ಇನ್ನೇನು ಬೇರೆ ಏನು ಕೆಲಸ ಏನು ಮಾಡಲಿಲ್ಲ. ಜಸ್ಟ್ ರಂಗೋಲಿ ಹಾಕೋದೇ 3 hours ಕೆಲಸ ಹಿಡಿತು. ನೋಡಿ ಫೈನಲ್ ಆಗಿ ಈ ಥರ ಬಂತು. ಇವಾಗ ಒಂದು ರೌಂಡ್ ಒಳಗಡೆ ಹೋಗಿ ಬರೋಣ ಬನ್ನಿ. ಇವಾಗ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಬೆಳಗ್ಗೆ ಪೂಜೆಗೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಈ ಕಡೆ ಲಾನ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಲ್ಲ. ಮನೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಒಂದ್ಸಲ ಇವಾಗ ತೋರಿಸ್ತೀನಿ. ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಹೋಮ ಎಲ್ಲ ಇದೆ. ಸೊ ಹಾಗಾಗಿ ದೇವರ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಹೋಮ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಈ ಕಡೆನೂ ಕೂಡ ರೆಡಿ ಮಾಡಿದ್ದಾರೆ. ಕಿಚನ್ನಲ್ಲಿ ಹಾಲೆಲ್ಲ ಒಕ್ಕಿಸ್ಬೇಕಲ್ವಾ, ಹಾಗಾಗಿ ಅಲ್ಲೂ ಕೂಡ ಪ್ರತಿಯೊಂದನ್ನು ರೆಡಿ ಮಾಡಿ ಎಲ್ಲ ನೀಟಾಗಿ ಇಟ್ಟು ಹೋಗಿದ್ರು. ನೋಡಿ ಇಲ್ಲಿ ಬೆಳಗ್ಗೆ ಪೂಜೆಗೆ ಅಂತ ಇದೆಲ್ಲ ರೆಡಿ ಮಾಡಿರೋದು. ಹೊಸ ಸ್ಟವ್ ಹಾಕ್ಸಿದ್ರು, ಅದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಟವ್. ನೋಡಿ ಕಿಚನಲ್ಲಿ ಈ ಥರ LED ಸೆಟ್ಟಿಂಗು, ಗ್ಲಾಸ್ ಒಳಗಡೆ ಎಲ್ಲ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಡೈರೆಕ್ಟ್ ನೋಡಿದ ತಕ್ಷಣ ನಮ್ಮ ಅಮ್ಮ ಕಾಣಿಸ್ತಾರೆ. ಅವರು ನೋಡಿದರೆ ಡೈರೆಕ್ಟಾಗಿ ಅಲ್ಲೇ ನಿಂತ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಮತ್ತು ಎಲ್ಲ ಮಲ್ಕೊಂಡ್ವಿ ಒಂದು 2 hours ಅಷ್ಟೇ. 4 o'clockಗೆಲ್ಲ ಎದ್ದು ರೆಡಿ ಆದ್ವಿ. ಕಳಶದ ನೀರೆಲ್ಲ ತರಬೇಕಿತ್ತು. ಅಲ್ಲೇ ಊರೊಳಗಡೆ ದೇವಸ್ಥಾನ ಇದೆ, ಮತ್ತು ಅಲ್ಲೇ ಪಕ್ಕದಲ್ಲಿ ಒಂದು ಟ್ಯಾಪ್ ಕೂಡ ಇದೆ. ಅಲ್ಲೇ ಗಂಗೆ ಪೂಜೆ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದರು. ನೋಡಿ ಈ ಥರ ಎಲ್ಲ 5 ಕಳಶನ ಇಡಿಸಿದ್ರು. ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಹೂವು ಎಲ್ಲನೂ ಇಟ್ಟು ಪೂಜೆ ಮಾಡಬೇಕು. ಮೊದಲು ವೀಳ್ಯದೆಲೆ, ಅಡಿಕೆ, ಅದ್ರ ಮೇಲ್ಗಡೆ ಒಂದು ಎಳ್ಳಿಂದ ಮಾಡಿರೋದು ಚಿಗಣಿ ಅಂತಾರೆ ಅದು, ಮತ್ತು ಇನ್ನೊಂದು ಅಕ್ಕಿನ ನೆನೆಸಿ ಇನ್ನೊಂದು ತಮಟ ಅಂತ ಮಾಡಿರ್ತಾರೆ ಅದು, ಮತ್ತು ಅಕ್ಷತೆ ಕಾಳು, ಇನ್ನೊಂದು ಕಡಲೆಕಾಳಲ್ಲಿ ಮಾಡಿರ್ತಾರೆ. ಅದನ್ನೆಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡಬೇಕು. ಇಲ್ಲಿ ನೋಡಿ ಗಂಗೆ ಪೂಜೆ ಮಾಡ್ತಾಯಿದ್ದಾರೆ. ಊರೊಳಗಡೆ ಇರೋ ಟ್ಯಾಪಲ್ಲಿ ಅಲ್ಲಿ ನೀರೆಲ್ಲ ಹಿಡ್ಕೊಂಡ್ವಿ. ಅಲ್ಲೇ ನಲ್ಲಿಗೆ ಹೂವು ಎಲ್ಲ ಮುಟ್ಟಿಸಿ ಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ಬಂದ್ವಿ. ಇಲ್ಲೂ ಕೂಡ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ರು. ಮೊದಲೇ ಅಕ್ಷತೆಗಳೆಲ್ಲ ಹಾಕಿ ನೀಟಾಗಿ ಇಲ್ಲೂ ಕೂಡ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಹೊಸ ಮನೆಗೆ ಹೋಗಬೇಕಾದ್ರೆ ಎಲ್ಲರೂ ಕೂಡ ಇದೇ ಥರ ಫಾಲೋ ಮಾಡೋದು. ಆಮೇಲೆ ಎಲ್ಲರೂ ಕೂಡ ಕೈಗೆ ಕಂಕಣ ಕಟ್ಟೋದಕ್ಕೆ ಕೊಟ್ಟಿದ್ದರು. ಎಲ್ಲರೂ ಕೂಡ ಕಂಕಣನ ಕಟ್ಕೊಂಡ್ವಿ. ಒಬ್ಬರಿಂದ ಒಬ್ಬರಿಗೆ ಕಟ್ಕೋಬೇಕಂತೆ. ನೆಕ್ಸ್ಟು ಅದನ್ನು ಇನ್ನೊಬ್ರಿಗೆ ಕೊಡಬೇಕು, ಮತ್ತು ಅವರು ಇನ್ನೊಬ್ರಿಗೆ ಕಟ್ಟಬೇಕು. ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಕೂಡ ಕಳಸದ ಬಿಂದಿಗೆಗಳನ್ನ ಒರೆಸಿದ್ರು. ಆಮೇಲೆ ಒಂದು ರೌಂಡು ದೇವಸ್ಥಾನನ ರೌಂಡ್ ಹಾಕ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಮ ಅಜ್ಜಿ ಊರು, ನಮ್ಮ ತಾಯಿಯ ತವರೂರು. ನಾವೆಲ್ಲರೂ ಚಿಕ್ಕ ಮಕ್ಕಳದೆಲ್ಲ ಹುಟ್ಟಿ ಬೆಳೆದಿದ್ದು ಇಲ್ಲೇ. ಇವಾಗ ಅಜ್ಜಿ ತಾತ ಯಾರೂ ಇಲ್ಲ. 2 ಮಾವದಿರಿದ್ರು, ಅವರು ಕೂಡ ಹಿಂಗೆ ಆಕ್ಸಿಡೆಂಟಾಗಿ ಎಕ್ಸ್ಪೈರ್ ಆಗಿಬಿಟ್ರು. ಹಾಗಾಗಿ ಈ ಊರಿಗೆ ಬರೋಕ್ಕೆ ಬೇಜಾರಾಗುತ್ತೆ ಫ್ರೆಂಡ್ಸ್. ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿರ್ತಿತ್ತು, ಇವಾಗ ಆ ಖುಷಿನೇ ಇಲ್ಲ. ಆದರೂ ತುಂಬ ಬೇಜಾರಾಗುತ್ತೆ. ಆದರೂ ಸಂಬಂಧಗಳು ಉಳಿಸ್ಕೋಬೇಕಲ್ವ, ಹಾಗಾಗಿ ಆವಾಗವಾಗ ಹೋಗಿ ಬಂದು ಮಾಡ್ತಾಯಿರ್ತೀವಿ. ಅವರು ಕೂಡ ಚೆನ್ನಾಗೇ ಕಾಣ್ತಾರೆ, ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಕೂಡ. ಕಳಸೆಲ್ಲ ಹೊತ್ಕೊಂಡು ಬಂದ್ವಿ ಮನೆ ಹತ್ರ. ಮನೆ ಒಳಗಡೆ ಹೋಗಬೇಕಾದ್ರೆ ನೋಡಿ ಇಲ್ಲಿ ಮೊದಲು ಗೋವುನ ಒಳಗಡೆ ಕರ್ಕೊಂಡು ಹೋಗಬೇಕು. ಕಳಸ ಎಲ್ಲ ಇಟ್ಟಿದ್ರಲ್ಲ, ಅದ್ರ ಜೊತೆಗೆ ನೇಗಿಲನ್ನು ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಅದನ್ನು ಕೂಡ ಹೊತ್ಕೊಂಡು ಬಂದಿದ್ದಾರೆ ನೋಡಿ. ಮೊದಲು ಗೋವನ್ನ ಕರ್ಕೊಂಡು ಬರಬೇಕು. ಗೋವು ಮತ್ತು ಅದ್ರದ್ದು ಕರು 2 ಒಳಗಡೆ ಬಂದಾದಮೇಲೆ ನಾವು ಒಳಗಡೆ ಬರಬೇಕು. ಕೆಳಗಡೆ ಬ್ಲ್ಯಾಂಕೆಟ್ ಎಲ್ಲ ಹಾಸಿದ್ದಾರೆ, ಯಾಕೆಂದರೆ ಟೈಲ್ಸ್ ಎಲ್ಲ ಜಾರುತ್ತಲ್ವ, ಅದಕ್ಕೋಸ್ಕರ. ಆಮೇಲೆ ನೆಕ್ಸ್ಟು ಫೋಟೋ ಇಟ್ಕೊಂಡು ಬಂದರು. ಇವರು ನಮ್ಮ ಮಾವನ ಮಗಳು, ಇವರು ಮಾವನ ಮಗ. ನೆಕ್ಸ್ಟು ನಾವೆಲ್ಲ ಒಳಗಡೆ ಬಂದ್ವಿ. ನೆಕ್ಸ್ಟು ಇದೆಲ್ಲ ಕಳಸದ ಬಿಂದಿಗೆಗಳನ್ನ ತೊಗೊಂಡೋಗಿ ಕಿಚನ್ನಲ್ಲಿ ಇಡೋದಕ್ಕೆ ಹೇಳಿದರು. 2 ಮಾತ್ರ ದೇವ್ರ ಮನೆಯಲ್ಲಿ ಇಡೋದಕ್ಕೆ ಹೇಳಿದರು. ನೆಕ್ಸ್ಟು ಗೋವಿಂದು ನಾವು ಕೂಡ ನಮಸ್ಕಾರ ಎಲ್ಲ ಮಾಡಿಕೊಂಡು ಆಶೀರ್ವಾದ ತಗೊಂಡ್ವಿ. ಅದೇ ಗೋವಿನಲ್ಲಿ ಹಾಲೆಲ್ಲ ಕರೆದು ಕೊಟ್ಟಿದ್ರು, ಅದರಿಂದ ಹಾಲನ್ನ ಉಗ್ಸೋದಕ್ಕೆ ಹೇಳಿದರು. ಎಲ್ಲ ಹೊಸ ಪಾತ್ರೆನ ಯೂಸ್ ಮಾಡಬೇಕು. ಹಸು ಪಾಪ ಎದುರ್ಕೊಳ್ತಾ ಇತ್ತು ಜನಗಳನ್ನೆಲ್ಲ ನೋಡಿ. ಇವರು ನಮ್ಮ ಡ್ಯಾಡಿ. ಇವಾಗ ಹಾಲು ಉಗ್ಸೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಮುಂಚೆ ಒಲೆಗೆಲ್ಲ ಪೂಜೆ ಮಾಡಿ ಹಾಲನ್ನ ಉಗ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಕಟ್ಟಿಗೆನಲ್ಲಿ ನಾವು ಹಾಲನ್ನ ಉಗ್ಸಿದ್ವಿ, ಸ್ಟವ್ನ ಯೂಸ್ ಮಾಡಿಲ್ಲ. ಈ ಥರ ಹಾಲು ಉಗ್ಸಿದ್ರೆ ಒಳ್ಳೆಯದು ಅಂತ ನೋಡಿ ಈ ಥರ ಮಂಗಳಾರತಿ ಮಾಡಿದ್ರಲ್ಲ, ಈಗ ಅದೇ ಕರ್ಪೂರನ ಒಲೆ ಒಳಗಡೆ ಹಾಕ್ತಾರೆ. ಅದರಿಂದ ಅದು ಹಾಲು ಕಾಯುತ್ತೆ. ಅಲ್ಲಿ ಕಟ್ಟಿಗೆ ಸೌದೆಗಳನ್ನ ಯೂಸ್ ಮಾಡಿದ್ವಿ. ಹೊಸ ಸ್ಟವ್ ಕೂಡ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ಲ ಮನೆ ತುಂಬ ಚೆನ್ನಾಗಿ ಬಂದಿದೆ. ಐಟಮ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಹಾಲು ಉಕ್ಕಿದ ತಕ್ಷಣ ಹೀಗೆ ಎಲ್ಲರೂ ಕೂಡ ಸಕ್ಕರೆನ ಹಾಕಬೇಕು. ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಕೂಡ ಆ ಕಡೆ ಹೋದರು. ಅದಾದಮೇಲೆ ಅದೇ ಹಾಲನ್ನ ಒಂದು ಗ್ಲಾಸ್ ತಂದಿಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಹೇಳಿದರು. ಇವರು ಪೂಜೆನೆಲ್ಲ ಕಂಪ್ಲೀಟ್ ಮಾಡಿದರು. ನೆಕ್ಸ್ಟು ಅದೇ ಹಾಲಿಗೆ ಇನ್ನೊಂದು ಸ್ವಲ್ಪ ಶುಗರ್ ಹಾಕಿ ಅಲ್ಲಿರೋರಿಗೆಲ್ಲರಿಗೂ ಕೊಟ್ವಿ. ನೆಕ್ಸ್ಟು ಹೋಮ ಪೂಜೆಗಳೆಲ್ಲ ಸ್ಟಾರ್ಟ್ ಆಯಿತು. ಇವರು ಸತ್ಯನಾರಾಯಣ ಪೂಜೆಗೆ ಕೂರೋ ಆಗಿರಲಿಲ್ಲ, ಯಾಕೆಂದರೆ ಮದುವೆ ಆಗಿರೋ ಜೋಡಿಗಳೇ ಕೂರಬೇಕು ಅಂತ ಹೇಳಿದರು. ನಮ್ಮ ಮಾವ ಹೇಳ್ತಿರೋದ್ರಿಂದ ನಮ್ಮ ಮಾವನ ಮಗಳು ಮತ್ತು ಅವ್ರ ಹಸ್ಬೆಂಡು ಪೂಜೆ ಕೂತ್ಕೊಂಡ್ರು. ನೆಕ್ಸ್ಟ್ ಇಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ಆಗ್ತಾಯಿತ್ತು. ನಾವು ಕೂಡ ಬಂದು ಟಿಫನ್ ಮಾಡ್ಕೊಂಡ್ವಿ. ಬೆಳಗ್ಗೆ ಇಡ್ಲಿ, ಚಟ್ನಿ, ವಡೆ, ಶಾವಿಗೆ ಬಾತ್ ಮತ್ತು ಇನ್ನೊಂದು ಸ್ವೀಟ್ ಕೂಡ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ರೆಡಿ ಆಗೋಣ ಅಂತ ಹೋದ್ವಿ. ನಮಗೂ ಕೂಡ ಮೇಕಪ್ ಮಾಡೋದಕ್ಕೆ ಹೇಳಿದರು. ಸೊ ಹಾಗೆ ಲೈಟಾಗಿ ನಾವು ಕೂಡ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಹಾಗೆ ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ರೆಡಿ ಆದ್ವಿ. ಇವ್ರು ಬಂದುಬಿಟ್ಟು ಅಲ್ಲೇ ಶಾಂತಿಗ್ರಾಮದ ಹತ್ರ ಪಾರ್ಲರ್ ಇಟ್ಕೊಂಡಿದ್ದಾರೆ. ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿದರು ನಮ್ಮ ಅತ್ತೆ ಮಗಳು. ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿಲ್ಲ. ನಾನು ಮತ್ತು ನನ್ನ ತಂಗಿ, ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ಇಷ್ಟು ಜನ ಕೇಳಿದ್ರು. ಇನ್ನು ಮಿಕ್ತವರೆಲ್ಲ ಸ್ಯಾರಿನ ಹಾಕಿಸ್ಕೊಂಡ್ರು. ಪರವಾಗಿಲ್ಲ, ಚೆನ್ನಾಗಿ ಮಾಡಿದರು ಕೂಡ ಮೇಕಪ್ ಎಲ್ಲ. ಅದಾದ ನಂತರ ನೋಡಿ ಫೈನಲ್ ಲುಕ್ಕು ಹೇಗಿದೆ ಅಂತ. ನಾವು ಎಲ್ಲ ಮೇಕಪ್ ಎಲ್ಲ ಆದಮೇಲೆ ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿದೋಗಿತ್ತು. ಹಂಗೂ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ನಾವು ಬೆಳಗ್ಗೆ ಮೊದಲು ಎದ್ದು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಆಮೇಲೆ ನಾವು ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲೋದ್ರೂ ಮಕ್ಕಳನ್ನು ಮೊದಲು ನೋಡಬೇಕಲ್ವ. ಸೊ ಆಮೇಲೆ ಎಲ್ಲರೂ ಕೂಡ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದರು. ನಮ್ಮ ಹಸ್ಬೆಂಡು ಶಬರಿಮಲೆಗೆ ಹೋಗಿದ್ದರಿಂದ ಅವರೊಬ್ಬರು ಮಿಸ್ ಆದರು. ಅವರು ಟ್ರೈ ಮಾಡಿದರು, ಕೊನೆಗೂ ಬರೋದಕ್ಕೆ ಆಗಲೇ ಇಲ್ಲ. ಇದೆಲ್ಲ ನಮ್ಮ ಫ್ಯಾಮಿಲಿ, ಸಿಸ್ಟರ್ಸು, ದೊಡ್ಡಮ್ಮ, ಚಿಕ್ಕಮ್ಮ, ಮಕ್ಕಳುಗಳು, ಅತ್ತಿಗೆ, ನಾದಿನಿ ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಕೂಡ ಸಿಗೋದೇ ಅಪರೂಪ ಅಲ್ವಾ. ಸೊ ಎಲ್ಲರೂ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ, ತುಂಬ ಎಂಜಾಯ್ ಮಾಡ್ಕೊಂಡ್ವಿ. ಎಲ್ಲರೂ ಎಲ್ಲೆಲ್ಲೋ ಒಂದೊಂದು ಕಡೆ ಇರ್ತೀವಿ, ಈ ಥರ ಫಂಕ್ಷನ್ ಆದಾಗ ಸೇರ್ತೀವಿ ಅಷ್ಟೇ. ಸೊ ನಮ್ಮ ಗೃಹಪ್ರವೇಶದ ದಿನನ ನಾವು ಹೀಗೆ ಎಂಜಾಯ್ ಮಾಡಿದ್ವಿ. ಊಟದ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಐಟಮ್ಸ್ ಮಾಡಿಸಿದ್ರು. ಅದೊಂದು ವಿಡಿಯೋ ಮಿಸ್ ಆಗಿದೆ. ಈ ಮನೆ ಕಟ್ಟೋದಕ್ಕೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಫ್ರೆಂಡ್ಸ್, ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಗೃಹಪ್ರವೇಶ ಮುಗಿಸೋ ಅಷ್ಟರಲ್ಲಿ 95 ಲಕ್ಷದಿಂದ 1 ಕೋಟಿಯಷ್ಟು ಅಮೌಂಟು ಖರ್ಚಾಗಿದೆ ಅಂತ ಹೇಳಿದರು. ಇವರೆಲ್ಲ ನಮ್ಮ ಬ್ರದರ್ಸು. ಇದು ನಮ್ಮ ಇವತ್ತಿನ ಒಂದು ಗೃಹಪ್ರವೇಶದ ಮಿನಿ ವ್ಲಾಗ್ ಆಗಿತ್ತು. ನಮ್ಮ ಈ ವಿಡಿಯೋ ಮನೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕು ಮತ್ತು ಹೈಪ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.